ನಮಸ್ಕಾರ. ನಾನು ಕರೆಮ್ಮ ಜಿ ನಾಯ್ಕು, ದೇವದುರ್ಗದ ಕ್ಷೇತ್ರದ MLA, ST ರಿಸರ್ವೇಷನ್ ಕ್ಷೇತ್ರದಿಂದ ನಾನು MLA ಆಗಿ ಬಂದೀನಿ. ನನ್ನ ಬ್ಯಾಕ್ಗ್ರೌಂಡ್ ಏನಂತಂದರೆ, ನನ್ನ ಹುಟ್ಟೂರು ಚಿಂತಲ್ಕುಂಟ ಅನ್ನೋಂಥ ಗ್ರಾಮ, ದೇವದುರ್ಗ ತಾಲೂಕಿನ ಒಂದು ಚಿಂತಲ್ಕುಂಟ ಗ್ರಾಮ. ದೇವದುರ್ಗಕ್ಕೆ ಒಂದು 20 ಕಿಲೋಮೀಟ್ರ್ ದೂರದಲ್ಲಿರೋಂಥ ಒಂದು ಚಿಕ್ಕ ಗ್ರಾಮ. ಅಂಥ ಒಂದು ಕುಗ್ರಾಮದಲ್ಲಿ ನಾನು ಹುಟ್ಟಿ, ಅಲ್ಲಿ ಕೂಡ ನಮಗೆ ಅವಾಗ ಶಿಕ್ಷಣಕ್ಕೆ ಜಾಸ್ತಿ ಅವಕಾಶಗಳಿರಲಿಲ್ಲ. ಆದರೂ ಕೂಡ ನಾನು ಹೈಸ್ಕೂಲ್ ಮುಗಿಸ್ಕೊಂಡು ಮದುವೆಯಾಗಿ ಹೋದಂಥ ಸಂದರ್ಭ ನಾನು ಇವತ್ತು ನೆನಪಿಸ್ಕೊಳ್ತೀನಿ. ಅದಲ್ಲದೆ ನನ್ನ ತಂದೆ ಸಾಹೇಬ್ ಗೌಡ, ತಾಯಿ ಮಂಗಮ್ಮ, ನಾವು ನಮ್ಮ ತಂದೆ ತಾಯಿಗೆ 7 ಜನ ಮಕ್ಕಳು. 7 ಜನರಲ್ಲಿ 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಅದರಲ್ಲಿ ಆರನೇದ ಮಗಳು ನಾನು, ಒಂದು ಹೆಣ್ಮಗು. ಅದಾದಮೇಲೆ ನನಗಿಂತ ನಮ್ಮ ತಮ್ಮ ತಿಮ್ಮಾರೆಡ್ಡಿ ಅಂತ ನಮ್ಮ ತಮ್ಮ ಅದಾನ. ಹಂಗಾಗಿ ನನ್ನ ಬ್ಯಾಕ್ಗ್ರೌಂಡ್ ನೋಡ್ಬೇಕಾದ್ರೆ ನಿಜವಾಗ್ಲೂ ನಾವು ಯಾವುದೇ ಒಂದು ರಾಜಕೀಯ ಇಲ್ಲ, ಏನಿಲ್ಲ. ನಮ್ಮ ತಂದೆಯವರು ಮೂಲ ಕೃಷಿಕರು. ಅಂಥ ಒಂದು ಸಣ್ಣ ಕುಟುಂಬ. ನಮ್ಮ ಮನೆತನ ಕೂಡ ನಮ್ಮ ತಾತನವ್ರು ಮುತ್ತಾತನವರು ಒಳ್ಳೆ ರೀತಿಯಿಂದ ಒಂದು ಆಗಿನ ಕಾಲದಲ್ಲಿ ಅವರು ಗೌಡ್ರು ಅನ್ನೋಂಥದ್ದು ಒಂದು ಅವರು ಇದಿತ್ತು, ಬಿರುದುಗಳಿದ್ದವು. ಆದರೆ ನಮ್ಮಾಗ ಬಂದಿರೋದು ಬಡತನ. ಆ ಬಡತನದಲ್ಲಿ ಒಂದು ಚಿಕ್ಕ ಗುಡಿಸಲು ನಮ್ಗೆ. ಆ ಗುಡಿಸಲಲ್ಲಿ ನಾವೆಲ್ಲರೂ ಒಳ್ಳೆ ಪ್ರೀತಿಯಿಂದ ನಮ್ಮ ತಂದೆ ತಾಯಿ ಮಡಿಲಲ್ಲಿ ನಾವೆಲ್ಲ ಬೆಳೆದ್ವಿ. ಎಲ್ಲ ನಮ್ಮೂರಿನ ನಮ್ಮ ಚಿಂತಲಕುಂಟಿ ಗ್ರಾಮದ ಎಲ್ಲ ಗುರು ಹಿರಿಯರ ಒಂದು ಇದರಲ್ಲಿ ಅವರ ತಂದೆ ತಾಯಿಗಳು ಮತ್ತು ಚಿಕ್ಕಮ್ಮ ದೊಡ್ಡಮ್ಮದವರು, ಅಣ್ಣ ತಮ್ಮರು, ಮಾಮನವರು ಎಲ್ಲರ ಒಂದು ಪ್ರೀತಿಯ ಒಂದು ಪಾತ್ರದಂಥ ಒಂದು ಹೆಣ್ಮಗು. ನಿಮ್ಗೆ ಒಂದು ಹೇಳ್ಬೇಕಂತಂದರೆ, ಆವಾಗಿನ ದಿನಗಳಲ್ಲಿ ನಮ್ಮ ಚಿಂತಲಕುಂಟ ಗ್ರಾಮದಲ್ಲಿ ನಾನು ಒಂದೇ ಹೆಣ್ಮಗು ಶಾಲೆ ಕಲ್ತದ್ದು. ಶಾಲೆಗೆ ಹೋಗ್ಬೇಕಂತಂದ್ರೆ ನಾನು ಒಬ್ಬಕ್ಕೆ ಹೆಣ್ಮಗಳು. ಫಸ್ಟ್ ಊರಿನಲ್ಲಿ ಒಂದು ಹೆಣ್ಮಗಳು ನಾನೇ. ಹಂಗಾಗಿ ನಾನು ಹೈಸ್ಕೂಲ್ವರೆಗೆ ಓದೋಕ್ಕಾಯಿತು. ಅದಾದಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ನಮ್ಮ ಮನೆಯವರು ಕೂಡ ಸರ್ಕಾರಿ ಒಂದು ನೌಕರದಾರರು. ಅವರು ಕೂಡ ತುಂಬ ಒಳ್ಳೆಯವರು. ಅವರೆಲ್ಲ ನನ್ನ ಭಾಳ ಪ್ರೀತಿಯಿಂದ ಅವರು ಕೂಡ ನೋಡ್ಕೊಂಡ್ರು. ಅದಾದಮೇಲೆ ನನಗೊಂದು ಆಸೆ ಇತ್ತು, ನಾನೇನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು, ಜಾಸ್ತಿ ಓದಬೇಕನ್ನೋಂಥ ಆಸೆ ಇರೋದರಿಂದ ಅವರು PUC ವರೆಗೆ ಮತ್ತೆ ಮದುವೆ ಆದಮೇಲೆ PUC ವರೆಗೆ ಓದಿಸಿದ್ರು. ಅವರು ಓದಿಸಿದ ಮೇಲೆ ಇದೇ ರೀತಿ ನನ್ನ ಜರ್ನಿ ಸ್ಟಾರ್ಟ್ ಆಗ್ತದೆ. ಭಾಳ ನಾವು ನಮ್ಮಲ್ಲಿ ಯಾವುದೇ ಹಿನ್ನೆಲೆ ಇಲ್ಲ ರಾಜಕೀಯ. ಆದರೆ ಆಕಸ್ಮಿಕವಾಗಿ ನಾವು ಗ್ರಾಮ ಪಂಚಾಯತಿಗೆ 2005ರಲ್ಲಿ ಗ್ರಾಮ ಪಂಚಾಯತಿಗೆ ಜನನೇ ನನ್ನ ನಿಲ್ಲಿಸಿದ ಮೇಲೆ ಮತ್ತೆ ಅಧ್ಯಕ್ಷಳಂತೇಳಿ ಅನ್ಕಂಟೆಸ್ಟ್ ಮಾಡಿದರು. ನನಗೆ ಅನ್ಕಂಟೆಸ್ಟ್ ಆಗಿ ಅಧ್ಯಕ್ಷಳಾದ ಮೇಲೆ ಅವತ್ತಿನ ದಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಮೊದಲು ನಮ್ಮ ಮುಷ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಫಸ್ಟ್ ನಾನು ಅನುಷ್ಠಾನ ಮಾಡಿದ ಮಹಿಳೆ ನಾನೇ. ನಾವು ಅವತ್ತು ಗುರುತಿಸಿಕೊಂಡದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ವಿ. ಮಹಿಳಾ ಅಧ್ಯಕ್ಷಳಾಗಿದೆ ಕಾಂಗ್ರೆಸ್ದು ಒಂದು 10 ವರ್ಷ. ಅದಾದಮೇಲೆ ಜನನೇ ನನ್ನ ಒಳ್ಳೆ ಕೆಲಸ ಮಾಡ್ತಾಳ ಈ ಅಮ್ಮ, ಪ್ರಾಮಾಣಿಕಳು, ಒಳ್ಳೆ ಜನರವನ್ನು ಹಚ್ಕೊಂತಾಳ, ಒಳ್ಳೆ ಒಂದು ಕನಸಿಟ್ಕೊಂಡಳ ಒಂದು ಇದರಿಂದ ನನ್ನ ಗ್ರಾಮ ಪಂಚಾಯತಿಗೆ ನಾನು ಹೆಸರು ಮಾಡಿದೆ ಸಾಕಷ್ಟು. ಅವತ್ತಿನ ದಿನಗಳಲ್ಲಿ ದೊಡ್ಡದು ಪ್ರಮಾಣದ ಮಲೇರಿಯಾ ಅಟ್ಯಾಕ್ ಆಗಿತ್ತು ಜನರಿಗೆ. ಅಂಥ ಒಂದು ಮಲೇರಿಯಾ ರೋಗವನ್ನು ತಡೆಗಟ್ಟೋದಕ್ಕೆ ಎಲ್ಲ ಡಾಕ್ಟ್ರುಗಳ ಸಹಕಾರ ತಗೊಂಡು ಮತ್ತು ಅಧಿಕಾರಿಗಳ ಸಹಕಾರ ತಗೊಂಡು ಅಲ್ಲೆಲ್ಲ ಸ್ವಚ್ಛತೆಗೆ ಮತ್ತು ಈ ಫಾಗಿಂಗ್ ಮಾಡಿಸೋದಾಗಲಿ, ಸೊಳ್ಳೆ ಪರದೆ ಹಂಚೋದಾಗಲಿ ಎಲ್ಲ ಮಾಡಿ ಅಲ್ಲಿ ನಾವು ಒಳ್ಳೆಯ ಹೆಸರು ಮಾಡಿದ್ವಿ ನಾವು. ಅದಾದ ನಂತರ ರಾಜಕೀಯ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ಗುಡ್ ಮೇಡಮ್, ಥ್ಯಾಂಕ್ ಯು. ಮತ್ತೆ ಈಗ ಎರಡನೇದು ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಿಲ್ಲಿಲ್ಲ ಮುಂದುವರೆದಿಕ್ಕೆ. ಮತ್ತೆ ಆ ಕೆಲಸಗಳನ್ನ ಗುರುತಿಸಿದ ಮೇಲೆ ನೀವು ಮುಂದಿನ ಸ್ಥಾನಕ್ಕೆ ನಾನು ಹೋಗಬೇಕು ಅಂತ ಜನನೇ ನಿಮ್ಮನ್ನು ಬೆಂಬಲ ಕೊಟ್ಟಿದ್ದಾರಾ, ಅಥವಾ ನೀವೇ ಅಥವಾ ಆಸಕ್ತಿ ವಹಿಸಿ ಈಗ ಮುಂದೆ ಸ್ವಲ್ಪ ಇಲ್ಲ, ನನಗೆ ನಿಜವಾಗ್ಲೂ ಒಂದು ಆಸಕ್ತಿ. ಯಾಕಂದರೆ ಗ್ರಾಮ ಪಂಚಾಯತಿಯಲ್ಲಿ ನಾನು ಕೆಲಸ ಮಾಡಿದಾಗ ಅಲ್ಲಿರೋಂಥ ಸಮಸ್ಯೆಗಳನ್ನು ಗಮನಿಸಿ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳದಾವ ಅಂದರೆ ಇದನ್ನು ನಾವು ದೊಡ್ಡ ಸ್ಥಾನಕ್ಕೆ, ಶಾಸಕರ ಸ್ಥಾನಕ್ಕೆ ನಾನು ಹೋದರೆ ಅವ್ರವೆಲ್ಲ ಸಮಸ್ಯೆಗಳನ್ನು ನಾನು ಬಗೆಹರಿಸ್ಬೋದು. ಅಲ್ಲೆಲ್ಲ ಒಂದು ಅಪೌಷ್ಟಿಕತೆ ಇರ್ಬೋದು, ಮತ್ತು ಅವಿದ್ಯಾವಂತರು ಈಗ ಜಾಸ್ತಿ ನಮ್ಮಲ್ಲಿ ಓದಿಲ್ಲ, ಅವರಿಗೆಲ್ಲ ಸ್ಕೂಲಿನ ವ್ಯವಸ್ಥೆ ಮಾಡೋದಾಗಲಿ, ಸರ್ಕಾರದ ಸ್ಕೀಮ್ಗಳನ್ನು ಅವ್ರಿಗೆ ತಂದು ಕೊಡೋದಾಗಲಿ, ಇದನ್ನೆಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಲ್ಲ ನಾನು ಶಾಸಕಳಾದರೆ ಅನ್ನೋಂಥದ್ದು ಒಂದು ಕನಸಿತ್ತು ನನಗೂ ಕೂಡ. ಆ ಗುರಿನಿಟ್ಕೊಂಡು
ಸಾಕಷ್ಟು ಏಳುಬೀಳುಗಳು ಕಂಡಿವಿ ನಾವು. ಯಾಕಂದರೆ ಒಬ್ಬ ಮಹಿಳೆನ ಯಾರು ದಿಢೀರಂತ ಒಮ್ಮೆ MLA ಟಿಕೆಟ್ ಕೊಡೋದಿಲ್ಲ. 2 ಸಲ ಸೋತು ಅದಾದಮೇಲೆ 3ನೇ ಸಲಕ್ಕೆ ನಾನು ಅತ್ಯಂತ ಬಹುಮತದಿಂದ ಇಡೀ ದೇವದುರ್ಗದ ಇತಿಹಾಸದಲ್ಲಿ 1 ಲಕ್ಷ ಮತಗಳನ್ನು ಪಡೆದು 35,000 ಲೀಡಿನಿಂದ ನಾನು ಗೆದ್ದೆ. 35,000 ಲೀಡ್. ಅದಾದಮೇಲೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ವಾಲ್ಮೀಕಿ ಸಮಾಜದ ಪ್ರಥಮ ಮಹಿಳೆ ವಿಧಾನಸೌಧಕ್ಕೆ ಬಂದದ್ದು ನಾನೇ. ಅದು ಭಾಳ ಹೆಮ್ಮೆ ಅದ ನನ್ನ ಜನಾಂಗಕ್ಕೆ ಮತ್ತು ನನ್ನ ತಾಲೂಕದ ಜನರಿಗೆ ತುಂಬ ಹೃದಯದ ಕೃತಜ್ಞತೆ ನಾನು ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ನಿಜವಾಗ್ಲೂ ಇಷ್ಟೆಲ್ಲ ನಾವು ಅಧಿಕಾರ ಇಲ್ಲಿವರೆಗೆ ನಾವು ಬಂದಿರಿ ಮೇಡಮ್. ಓಕೆ, ಗುಡ್ ಮೇಡಮ್. 2 ಸರಿ ಸೋತ್ರಿ ಅಂತ ಹೇಳಿದ್ರಲ್ಲ, ಅವಾಗ ನೀವು ಈ ಥರ ಸಮಸ್ಯೆಗಳನ್ನ ಎದುರಿಸಿದ್ದೀವಿ, ಸ್ವಲ್ಪ ಅನುಭವ? ಈಗ ನನಗೆ JDS ಪಕ್ಷದಿಂದ ಸನ್ಮಾನ್ಯ ದೇವೇಗೌಡರು ನನ್ನ ಗುರುತಿಸಿ ಒಂದು ಉಪಚುನಾವಣೆ ಬಂದಿತ್ತು 2016ರಲ್ಲಿ. ಆ ಉಪಚುನಾವಣೆನ ನಾನು ಕಾಂಟೆಸ್ಟ್ ಮಾಡಿದ ಮೇಲೆ ನಾನು ಒಂದು 11,000 ಮತ ತಗೊಂಡು ನಾನು ಸೋತ ಮೇಲೆ ಜನ ನನ್ನ ನೋಡೋ ರೀತಿಯೇ ಬೇರೆ ಇತ್ತು. ಯಾಕಂದರೆ ನನ್ನ ವಿರುದ್ಧ ಇರೋಂಥವರು, ನನ್ನ ಎದುರಾಳಿಗಳು ದೊಡ್ಡ ಪ್ರಮಾಣದಲ್ಲಿ ಅವರು ಎಲ್ಲ ಶಕ್ತಿಗಳಿದ್ವು, ಹಣಬಲ, ತೋಳ್ಬಲ, ಅವರಿಗೆಲ್ಲ ರಾಜಕೀಯ ಯಾಕಂದರೆ ಸಂಸದರಾದಂಥ ಮನೆ ಅದು. ಅವರು ವೆಂಕಟೇಶ್ ನಾಯ್ಕರ ಕುಟುಂಬದ ವಿರುದ್ಧ ನಾನು ಒಂದು ಶೆಡ್ ಹೊಡೆದಿದ್ದೆ. ರಿಸರ್ವೇಷನ್ ಒಂದು ಮನೆಗೇನು ರಿಸರ್ವೇಷನ್ನು ಎಲ್ಲರಿಗೆ ಹಂಚಿಕೆ ಆಗಬೇಕಲ್ಲ, ಹಂಗಾಗಿ ನಮ್ಮ ಈ ರಿಸರ್ವೇಷನ್ ನನಗೂ ಕೂಡ ಬೇಕು ಅನ್ನೋಂಥದ್ದು ಒಂದು ಹೋರಾಟ ಗುರಿ ಇಟ್ಕೊಂಡಿದ್ದೆ ನಾನು. ಹಂಗಾಗಿ ನಾನು ಸೋತ ಮೇಲೆ ಸಾಕಷ್ಟು ಅವಮಾನಗಳು ಸಾಕಷ್ಟು ಎದುರಿಸ್ಬೇಕಾಯಿತು ಆದರೆ ನನಗೆ ನಾನೇ ಸಾಟಿ. ನನ್ನ ತಾಯಿ ನನಗೆ ಧೈರ್ಯ ತುಂಬ್ತಿದ್ರು. ಅವರು ಸೋಲು ಗೆಲುವು ಯಾವುದು ಶಾಶ್ವತ ಅಲ್ಲ, ಸೋಲು ಒಂದಿನ ನೀನು ಗೆಲುವಾಗ್ತದಮ್ಮ, ನೀನು ಎದೆಗುಂದಬೇಡ ಅಂತ ನಮ್ಮ ತಾಯಿ ಹೇಳ್ತಿದ್ರು. ಹಂಗಾಗಿ ಅವ್ರ ಮಾತಿನ ಮೇಲೆ ನಾನು ಕೂಡ ಎಲ್ಲರಲ್ಲಿ ಒಂದಾಗಿ ಅವ್ರನ್ನೆಲ್ಲ ಹೊಂದಾಣಿಕೆಯಿಂದ ಅವ್ರ ಸಮಸ್ಯೆಗಳನ್ನು ತಿಳ್ಕೊಂಡು ಪ್ರತಿಯೊಂದಕ್ಕೆ ಅವರು ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗಿ ನಾನು ಗೆಲುವಿಗೆ ಕಾರಣ. ಓಕೆ, ಗುಡ್ ಮೇಡಮ್, ಸೂಪರ್. ಈಗ ಆಯ್ಕೆಗೆ ಬಂದ್ಬಿಟ್ರಿ. ಇವಾಗ ಬಂದ್ರೆ ಇಲ್ಲಿಂದ ಈಗ ತಲುಪಿಸ್ಬೇಕು ಗ್ರಾಸ್ ರೂಟ್ ಲೆವೆಲ್, ಅಂದ್ರೆ ನಿಮ್ಮ ದೇವದುರ್ಗಕ್ಕೆ ತಲುಪಿಸ್ಬೇಕು ನಿಮ್ಮ ಸೇವೆಯನ್ನ. ಹೇಗೆಲ್ಲ ಈಗ ಎಲೆಕ್ಟೆಡ್ ಆಗ್ಬಂದ್ಮೇಲೆ ನಿಮ್ಮ ಈಗ ಶುರು ಮಾಡ್ತೀವಿ? ನಿಜವಾಗ್ಲೂ ನಾನು ಗೆದ್ದ ತಕ್ಷಣವೇ ನನಗೆ ಗೆದ್ದಿದ್ದಕ್ಕಿಂತ ಫಸ್ಟು ನಾನು ಗೆಲ್ಲಬೇಕು ಅನ್ನೋದು ಒಂದು ನನಗೆ ಆಸೆ ಇತ್ತು. ಅದನ್ನು ಜನ ನನ್ನ ಒಂದು ಕನಸುಗಳನ್ನು ಅವರು ಅರ್ಥ ಮಾಡಿಕೊಂಡು ನನ್ನ ಮನಸ್ಸನ್ನು ತಿಳ್ಕೊಂಡು ಜನ ನನ್ನ ಗೆಲ್ಲಿಸಿದ ಮೇಲೆ ಸಾಕಷ್ಟು ಸವಾಲುಗಳು ಅದಾವೆ. ಯಾಕಂದರೆ ನಾನು ಒಂದು ಗ್ರಾಮ ವಾಸ್ತವ್ಯ ಮಾಡಿದ್ದೆ. ಗ್ರಾಮಗಳಲ್ಲಿ ಹೋಗಿ ವಾಸ್ತವ್ಯ ಮಾಡಿ ಅಲ್ಲಿ ನಾನು ಅಲ್ಲಿರೋಂಥ ಜನರ ಸಮಸ್ಯೆಗಳನ್ನು ಹತ್ತಿರದಿಂದ ಗಮನಿಸಿ ನಾನು ಅಧಿಕಾರಕ್ಕೆ ಬಂದರೆ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿ ನಾನೇನು ಮಾತು ಕೊಟ್ಟಿದ್ದೆ ಜನರಿಗೆ. ಆ ಮಾತು ಕೊಟ್ಟಂಥದ್ದು ಇವತ್ತಿಗೂ ಆ ಮಾತಿಗೆ ಮುಟ್ಟಕ್ಕೆ ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಹೋರಾಟಗಳನ್ನು ನಾನು ಮಾಡ್ತಾಯಿದ್ದೀನಿ. 2-3 ಹೋರಾಟಗಳಿಗಿನ್ನ ಇಲ್ಲ, ಏನು ಹೋರಾಟ ಅಂತಂದರೆ ಕೆಲವೊಂದೀಗ ನಾವು ಸರ್ಕಾರ ಇವತ್ತಲ್ಲಿ ಬೇರೆ ಪಕ್ಷದವರು, ನಾನು ವಿರೋಧ ಪಕ್ಷದಾಗಿದ್ದೀನಿ, ಸರ್ಕಾರ ರೂಲಿಂಗ್ ಪಕ್ಷನೇ ಬೇರೆ, ಹಂಗಾಗಿ ಅವ್ರ ಕಡೆಯಿಂದ ಸಾಕಷ್ಟು ತಾರತಮ್ಯಗಳಾಗ್ತವೆ. ಆದರೂ ಕೂಡ ನಾನು ಇಲ್ಲಿ ಲೆವೆಲಲ್ಲಿ CM ಇರಲಿ ಎಲ್ಲ ಸಚಿವರುಗಳನ್ನು ಭೇಟಿಯಾಗಿ ನನ್ನ ತಾಲೂಕದ ಸಮಸ್ಯೆ ಹೇಳಿ ನನಗೆ ಜನ ನನ್ನ ನೋಡಿದ ರೀತಿ, ನನ್ನ ಗೆಲ್ಲಿಸಿದ ರೀತಿ, ಅವ್ರು ದುಡ್ಡು ಕೊಟ್ಟು ನನ್ನ ಗೆಲ್ಲಿಸ್ತಾರ, ಉಡಿ ತುಂಬಿ ಅರಿಶಿಣ ಕುಂಕುಮ ಕೊಟ್ಟು ಗೆಲ್ಲಿಸ್ತಾರ, ಮನೆ ಮಗಳು ಅಂತಂದು ನನ್ನ ಗೆಲ್ಲಿಸ್ತಾರ. ಈ ಪ್ರೀತಿನ ನಾನು ಅವರಿಗೆ ಯಾವತ್ತೂ ಕಡಿಮೆ ಮಾಡಬಾರ್ದು ಅನ್ನೋದಕ್ಕೆ ನಾನು ಪ್ರತಿಯೊಂದು ಇಲ್ಲಿ ಎಲ್ಲ ಸಚಿವರು ಮತ್ತು ಸಂಬಂಧಪಟ್ಟವರು ಮತ್ತು CM ಅವರು ಎಲ್ಲರ ಗಮನಕ್ಕೆ ಮತ್ತು ಸನ್ಮಾನ್ಯ ಕೇಂದ್ರ ಮಿನಿಸ್ಟರ್ ಕುಮಾರಣ್ಣವರು, ದೇವೇಗೌಡರು ಅವರ ಒಂದು ಅಭಿಪ್ರಾಯ ಸಲಹೆ ಸೂಚನೆ ತಗೊಂಡು ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸಾಕಷ್ಟು ಅನುದಾನವನ್ನು ನಾನು ಒಯ್ದೀನಿ ನಮ್ಮ ತಾಲೂಕಿಗೆ. ನೀವು ಈಗೇನು ಹೇಳಿದ್ರಿ ಅಂದರೆ ಸುಮಾರು ನಾನು 500 ಕೋಟಿ ಅನುದಾನವನ್ನು ನನ್ನ ತಾಲೂಕಿಗೆ ತಗೊಂಡೋಗಿನಿ. ಹೌದು, ನನಗೆ KKRDBಯಲ್ಲಿ ಮೇಡಮ್ ನಮಗೆ ಬರೋಂಥದ್ದು, ಶಾಸಕರಿಗೆ ಬರೋಂಥದ್ದು 100 ಕೋಟಿ 112 ಕೋಟಿ ಬರ್ತದೆ ನಮಗೆ. ಫಸ್ಟ್ ಟೈಮ್ 117 ಕೋಟಿ ಬಂತು, ಆಮೇಲೆ 118 ಕೋಟಿ, ಆಮೇಲೆ ಈಗ 112 ಕೋಟಿ ಬಂದಿದೆ. ಯಾಕಂದರೆ ಡಾಕ್ಟರ್ ನಂಜುಂಡಪ್ಪ ಅವ್ರ ವರದಿ ನಮ್ಮಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತೇಳಿ ಏನು ಕೊಟ್ಟ ಸಂಬಂಧ ಈಗ ಕಲ್ಯಾಣ ಕರ್ನಾಟಕದ ವಿಶೇಷ ಅನುದಾನವನ್ನು ನಮ್ಮ ತಾಲೂಕಿಗೆ, ನಮ್ಮ ಭಾಗಕ್ಕೆ ನಮಗೆ ಜಾಸ್ತಿ ಬರೋದು.
ಆ ಅನುದಾನ ನಮಗೆ ಜಾಸ್ತಿ ಆಗಿದೆ. ಮತ್ತು ಇಲಾಖೆಯಿಂದ ಬಂದ ಅನುದಾನ ಕೂಡ ಈಗ ನಾನು ಸೆಷನ್ನಲ್ಲಿ ಮಾತಾಡಿ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲು ಮತ್ತು ಒಂದು ಸಮುದಾಯ ಹಾಸ್ಪಿಟಲು ಮೇಲ್ದರ್ಜೆಗೇರಿಸೋಂಥದ್ದು, ಮತ್ತು ಇದು ಅಕ್ಷರ ಆವಿಷ್ಕಾರದಲ್ಲಿ ಸುಮಾರು 100 ಕೋಟಿ ಅನುದಾನವನ್ನು ಶಿಕ್ಷಣಕ್ಕೆ ನಾನು ಮೀಸಲಿಡ್ತೀನಿ. ಈಗಾಗಲೇ ಕಾಮಗಾರಿ ನಡೆದ ಕೆಲಸನೂ ಮುಗಿಯೋ ಹಂತದಲ್ಲಿ ಅದಾವ. ಅದಕ್ಕೂ ಕೂಡ ಹಾಸ್ಟೆಲ್ಗಳಿಗೆ ದುಡ್ಡು ಕೊಟ್ಟೀನಿ, ಮತ್ತು ಶಾಲೆಗಳಿಗೆ ದುಡ್ಡು ಕೊಟ್ಟೀನಿ. ಈ ಕಡೆ ಇವು ಕಟ್ಟಡಗಳಿಗೆ ಕೂಡ ದುಡ್ಡು ಕೊಟ್ಟೀನಿ. ಮೂಲಭೂತ ಸೌಕರ್ಯಗಳು, ರಸ್ತೆಗಳು, ಕುಡಿಯೋ ನೀರು, ಮಹಿಳಾ ಶೌಚಾಲಯಗಳು, ಮತ್ತು ಏನಂತಾರೆ ಸಮುದಾಯ ಭವನಗಳು, ಈ ಥರ ಎಲ್ಲ ನಾನು ನನ್ನ ತಾಲೂಕಿಗೆ ಏನು ಬೇಕು ಅನ್ನೋಂಥದ್ದು ನಾನು ಪ್ರಯತ್ನ, ಲಿಫ್ಟ್ ಇರಿಗೇಷನು ಈ ಥರ ಮಾಡಿ ಕೊಡ್ತಾಯಿದ್ದೀನಿ. ಇನ್ನೂ ಕೂಡ ಜಾಸ್ತಿ ನಮಗೆ ಅನುದಾನ ಬೇಕು, ಬೇಡಿಕೆ ಅದ. ಯಾಕಂದರೆ ನೋಡ್ರಿ, ಈಗ ಎಂ ಗೋವಿಂದರಾಜ್ ಅವ್ರ ವರದಿ ಬಂದರೂ ಕೂಡ ಇನ್ನೂ ನಮ್ಮ ತಾಲೂಕು ಹಿಂದುಳಿದದ ಅಂತ ಒಂದು ವರದಿ ಬಂದದಂದರೆ ಹೋದ ರಾಜಕಾರಣಿಗಳು ಅವರು ಯಾವ ರೀತಿ ಬಳಸ್ಕೊಂಡಾರ ದುಡ್ಡು ನನಗೆ ಗೊತ್ತಿಲ್ಲ. ನಾನು 3 ವರ್ಷದಲ್ಲಿ ಇಷ್ಟು ಅನುದಾನವನ್ನು, ಸುಮಾರು 500 ಕೋಟಿಗಿಂತ ಹೆಚ್ಚು ಅನುದಾನವನ್ನು ನನ್ನ ಕ್ಷೇತ್ರಕ್ಕೆ ತಗೊಂಡೋಗಿ ಕೊಟ್ಟೀನಿ. ಮತ್ತು 4,000 ಮನೆಗಳು ತಗೊಂಡೋಗಿನಿ. 4,000 ಎಷ್ಟು ಇಸ್ವಿಲಿ ಮೇಡಮ್ ಪಿಯನ್ನು ತಗೊಳ್ಬೇಕು, ಮತ್ತು MLA MP ಗಳನ್ನ ತಗೊಳ್ಬೇಕಲ್ಲ ನೀವು, ಅದು ಹೇಗಿದೆ ನಿಮ್ಮ ಅನುಭವ? ಈಗ ಗ್ರಾಮ ಪಂಚಾಯತಿ ಮೆಂಬರ್ ಅಂತಂದರೆ ಈಗ ನಮ್ಮಲ್ಲಿ ನರೇಗಾ ಯೋಜನೆಯಿಂದ ಕೂಡ ಸಾಕಷ್ಟು ಅನುದಾನ ಬರ್ತದೆ. ಗ್ರಾಮ ಪಂಚಾಯತಿ ಸದಸ್ಯರುಗಳು, ಯಾಕಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸುಪ್ರೀಂ ಅಲ್ಲಿ. ನಾವು ಅನುದಾನ ತಂದ್ರೆ ಅವ್ರಿಗೆ ಹೋಗ್ತದ. ಅವ್ರನ್ನೂ ಕೂಡ ನಾನು ಭೇಟಿಯಾಗಿ ಗ್ರಾಮ ಸಭೆಗಳು ಮಾಡಿ, ಜನಸ್ಪಂದನ ಸಭೆಗಳು ಮಾಡಿ ಅವ್ರನ್ನ ಕರೆದು, ನೋಡ್ರಿ ಇಲ್ಲಿ ಯಾವುದೇ ಪಕ್ಷ ಭೇದ ಮಾಡೋದು ಬೇಡ, ನಮ್ಮ ತಾಲೂಕು ನಮ್ಮ ಹಳ್ಳಿಗಳು ಮುಂದೆ ಬರಬೇಕು, ಅವರೆಲ್ಲ ಶಿಕ್ಷಣದಿಂದ ಮುಂದಾಗಬೇಕು ಅಂತಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ನಿಮಗೂ ಕೂಡ ನಾನೊಬ್ಬ ಪಂಚಾಯತಿ ಮೆಂಬರಾಗಿ ಇವತ್ತು MLA ಆಗಿನಿ. ನೀವು ಕೂಡ ನಾಳೆ ಅದೇ ರೀತಿ ನೀವು ಪಂಚಾಯತಿ ಕೆಲಸ ಮಾಡಿದ್ರಿ ಅಂದರೆ ಎಲ್ಲ ಮಹಿಳೆಯರಿಗೆ ಹೇಳೋದು ನಾನಷ್ಟೇ, ನೀವು ಮುಂದೆ JDP ಆಗ್ಬೋದು, MLA ಆಗ್ಬೋದು, 33% ಮೀಸಲಾತಿ ಬಂದರೆ ಏನೆಲ್ಲ ಆಗ್ಬೋದಲ್ಲ ಅಂತ ಅವರಿಗೆಲ್ಲ ಮಾತಾಡಿ ನಾನು ಮೋಟಿವೇಶನ್ ಮಾಡಿ ಸ್ವಲ್ಪ ಕೆಲಸಗಳು ಮಾಡ್ತಾ ಇದ್ದೀನಿ ರೀ ಮೇಡಮ್. ಮಿನಿಸ್ಟರ್ ಹತ್ರ ಹೇಗೆ ಈಗ ಇದೆಲ್ಲ ಆಯಿತು, ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲೆಲ್ಲ ಆಯಿತು, ಮಿನಿಸ್ಟರ್ ಜೊತೆಲಿ ಹೇಗೆ? ಈಗ ಮಿನಿಸ್ಟ್ರನ್ನ ಭೇಟಿ ಆಗ್ತೀವಿ. ಯಾಕಂದರೆ ನಮ್ಮ ಒಂದು ಸಹಾಯಕರು ಇರ್ತಾರೆ, ಆಪ್ತ ಸಹಾಯಕರು ಇರ್ತಾರೆ, ಮತ್ತು ಅವರು ಇಲಾಖೆಯವರಿಗೆಲ್ಲ ಕೇಳ್ತಾರೆ ಏನೇನು ಇಲಾಖೆಯಿಂದ ಏನೇನು ಬೇಕು ನಮಗೆ ಅಲ್ಲಿ ನಮ್ಮ ತಾಲೂಕಿಗೆ ಅಂತೇಳಿ ಅವರೆಲ್ಲ ನನಗೊಂದು ಲೆಟರ್ ಮಾಡಿ ಕೊಡ್ತಾರೆ. ಮತ್ತು ನನಗೂ ಕೂಡ ಅವರೆಲ್ಲ ಮನವರಿಕೆ ಮಾಡ್ತಾರೆ, ಮೇಡಮ್ ಇದು ಬಂತಂದರೆ ಇದು ನಮಗೆ ಅನುಕೂಲ ಆಗ್ತದೆ, ಹಿಂಗಿಲ್ಲ, ನೀರಾವರಿಗೆ ಕೇಳಬೇಕು, ಇನ್ನು ಹಾಸ್ಟ್ಲ್ಗಳಿಗೆ ಕೇಳಬೇಕು, ಮಹಿಳಾ ಹಾಸ್ಟ್ಲ್ಗಳಿಗೆ ಕೇಳಬೇಕು, ಶಿಕ್ಷಣಕ್ಕೆ ಇನ್ನೂ ಕೂಡ ಇದು ಮಾಡಬೇಕು, ಆರೋಗ್ಯ ಕೇಳಬೇಕು, ಇಂಥವೆಲ್ಲ ಅವರೆಲ್ಲ ಹೇಳಿದಾಗ ಸಂಬಂಧಪಟ್ಟ ಮಿನಿಸ್ಟ್ರಲ್ಲಿ ಹೋಗಿ ಕುಂತ್ಕೊಂಡು, ಸರ್ ನಮ್ಮ ತಾಲೂಕಿಗಿಂತ ಒಂದು ಅನುದಾನ ಬೇಕು, ನೀವು ಇದನ್ನು ನಾವು ಮಾಡಿಕೊಡ್ರಿ ಅಂತೇಳಿ ಕೇಳ್ತಾ ಇದ್ವಿ. ಮತ್ತು ಮೈನಾರಿಟಿ ಗ್ರ್ಯಾಂಟ್ ಕೂಡ ನಾನು 4 ಮೌಲಾನಾ ಆಜಾದ್ ಸ್ಕೂಲ್ಗಳು ಸ್ಯಾಂಕ್ಷನ್ ಮಾಡಿಕೊಂಡಿವಿ. ಮತ್ತು ಒಂದು ಮೊರಾರ್ಜಿ ದೇಸಾಯಿ ಮೈನಾರಿಟಿದು ಕೂಡ ನಾವು ಇದನ್ನು ಸ್ಯಾಂಕ್ಷನ್ ಮಾಡ್ಕೊಂಡ್ವಿ. ಈ ರೀತಿ ಅನುದಾನವನ್ನು ಒಯ್ತೀವಿ. ಆದರೆ ನನಗೊಂದು ಏನಂದರೆ, ನಮಗೊಂದು ಸರ್ಕಾರ ಇದ್ದರೆ ನಾವು ಅಂದ್ಕೊಂಡದ್ದೆಲ್ಲ ಆಗ್ಬೋದಾಗಿತ್ತಲ್ಲ. ಕೆಲವೊಂದು ಸಾಕಷ್ಟು ಸವಾಲುಗಳಂತೂ ಎದುರಿಸ್ಬೇಕು. ಯಾವುದಿದು ಹೂವಿನ ಹಾಸಿಗೆಲ್ಲ ಮುಳ್ಳಿನ ಹಾಸಿಗೆ ರಾಜಕಾರಣ ಅಂದರೆ. ರಿಸರ್ವೇಷನ್ಸ್ ವల్ల ಉಪಯೋಗ అంటే ಈಗ ಮೇಡಮ್, ಈಗ ನಮಗೆ ಮಹಿಳೆಗೆ ಮೀಸಲಾತಿ ಇದೆಯಲ್ಲ, ಮೀಸಲಾತಿ ಕೊಡೋದ್ರಿಂದ ಬಂದಿರೋಂಥವ್ರು ಪಂಚಾಯತಿ ಮಟ್ಟದಲ್ಲೂ ಬರಬೇಕು, ಜಿಪ್ರಿ ಬರಬೇಕು, ಇಲ್ಲಿಗೂ MLAಗೂ ಬರ್ತಾರೆ. ಬಂದಾಗ ಅವ್ರಿಗೆ ಹೇಗೆ ಏನು ಉಪಯೋಗ ಆಗ್ತಾ ಇದೆ ಮೇಡಮ್ ಸಮಾಜಕ್ಕೆ ಅದು ಕೊಟ್ಟಿದ್ರಿಂದ? ಭಾರತ ಸಂವಿಧಾನ ಮಹಿಳೆಗೆ ಮೀಸಲಾತಿ ಏನು ಬಂದದ್ದು ಭಾಳ ಒಳ್ಳೆಯ ಒಂದು ಉಪಯೋಗ ಆಗ್ಯದ. ಯಾಕಂದರೆ ಮಹಿಳೆ ಮನೆಯಲ್ಲೇ ಇರಬೇಕಾಗಿತ್ತು, ಮಹಿಳೆ ಒಂದು ಮನೆಗೆ ಸೀಮಿತ ಆಗಿರಬೇಕಾಗಿತ್ತು, ಮಹಿಳೆಯ ಮಕ್ಕಳ ಏರಂತ ಒಂದು ಯಂತ್ರ ಅಂತ ಅನ್ಕೊಳ್ತಿದ್ರು. ನೀನು ಮನೆಗೆ ಇರಬೇಕು, ಅವರ ಒಂದು ಸ್ವತಂತ್ರವನ್ನು ಕಸ್ಕೊಳ್ಳೋಂಥದ್ದಿತ್ತು. ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ಮುಂದೆ ಬಂದಿದ್ಲು, ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಮಹಿಳೆಗೆ ಅವಕಾಶಗಳಿರಲಿಲ್ಲ. ಹಂಗಾಗಿ ಮಹಿಳೆನ ಇವತ್ತು ರಿಸರ್ವೇಷನ್ ಕೊಟ್ಟು 33%, ಈಗೇನು 50% ಏನಾದ ಈಗ ಪಂಚಾಯತಿಯಾಗ, ಅದು ಸನ್ಮಾನ್ಯ ದೇವೇಗೌಡರ ಕನಸು ಕೂಡ, ಅವರು ಕೂಡ ಅದನ್ನು ಹೋರಾಟ ಮಾಡಿದರು. ಹಂಗಾಗಿ ಇವತ್ತು ಮಹಿಳಾ ಮೀಸಲಾತಿ ಏನು ಒಳ್ಳೆಯದೇ ಆಗ್ಯದ. ಇದನ್ನು ಇನ್ನೂ ಹೆಚ್ಚಿಗೆ ಮಾಡಿ ಮಹಿಳೆಯರಿಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ರಾಜಕೀಯವಾಗಿ ಅವ್ರಿಗೆ ದೊಡ್ಡ ಶಕ್ತಿ ಅದ ಮಹಿಳೆಯರಿಗೆ. ಈಗ ಅವ್ರಿಗೆ ಸಾಕಷ್ಟು ಒಂದು ಜಿದ್ದು ಕೂಡ ಇರ್ತದೆ, ನಾವು ಮಾಡಬೇಕು, ನಾವು ಓದನ್ಸಬೇಕು, ಕೆಲಸ ಮಾಡಬೇಕು. ಯಾಕಂದರೆ ಗೊತ್ತಾಗಿರ್ತದೆ ಮನೇನ ನಿಭಾಯಿಸೋಂಥ ಮಹಿಳೆಗೆ
ಕ್ಷೇತ್ರ ನಿಭಾಯಿಸೋದೇನು ದೊಡ್ಡದಲ್ಲ. ಯಾಕಂದರೆ ಸೇಮ್ ನಮ್ಮ ಮನೇಲಿ ಏನು ಸಮಸ್ಯೆಗಳಿರ್ತವೆ ಎಲ್ಲರ ಮನೇಲಿ ಅದೇ ಇರ್ತದೆ ಅನ್ನೋಂಥದ್ದು ಎಲ್ಲ ಮಾಹಿತಿ ಮನವರಿಕೆ ಇರ್ತದೆ. ಹಂಗಾಗಿ ಮಹಿಳೆಗೆ ಒಂದು ಹೆಚ್ಚಿನ ಒಂದು ಅವಕಾಶಗಳು ಸಿಗಬೇಕು ಅನ್ನೋಂಥದ್ದು. ನಾನು ಕೂಡ ಮಹಿಳೆಯರಿಗೆ ಏನು ಹೇಳ್ತೀನಿ ಅಂದರೆ, ನೀವು ಬರೀ ಗ್ರಾಮ ಪಂಚಾಯತಿ ಸೀಮಿತ ಆಗಬಾರ್ದು, ಮುಂದೆ ಅಧಿಕಾರಕ್ಕೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ರಾಜಕೀಯವಾಗಿ. ಗ್ರಾಮ ಪಂಚಾಯತಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮನೆ ಗಂಡು ಮಕ್ಕಳ ಅಣ್ಣನ ತಮ್ಮನ ಅವ್ರ ಮೇಲೆ ಅಧಿಕಾರ ಮಾಡೋಕ್ಕೆ ಬಿಡಬಾರ್ದು. ಏನೇ ಕಾರಣ ನೀವೇ ಸ್ವಂತ ಅಧಿಕಾರವನ್ನು ನಡೆಸಬೇಕು. ಯಾಕಂದರೆ ನಾನು ಕೂಡ ಹಂಗೆ ನಡೆಸಿರೋದು. ಯಾಕಂದ್ರೆ ನಾನು ಯಾರನ್ನ ಕರ್ಕೊಳ್ತಿದ್ದಿಲ್ಲ. ನಮ್ಮ ಮನೆಗೆ ಯಾರೂ ಹಸ್ತಕ್ಷೇಪ ಮಾಡಬಾರ್ದು. ನನಗೆ ನಾನೇನು ತೀರ್ಮಾನ ತಗೊಂತೀನಿ, ಜನರಿಗೆ ಏನು ಮಾತು ಕೊಟ್ಟಿರ್ತೀನಿ ಅದನ್ನೇ ಮಾಡೋಕೆ ನಾನು. ಯಾರು ಅಣ್ಣ ತಮ್ಮ ಮನೆಯವರು ಯಾರೂ ಬರಬಾರ್ದು, ಅದು ನನ್ನ ತೀರ್ಮಾನ ಆಗಿತ್ತು. ಅದೇ ಥರ ತಾವು ಕೂಡ ಎಲ್ಲ ಮಹಿಳೆಯರಿಗೆ ನಾನು ಕೈ ಮುಗಿದು ಕೇಳೋದೇನೆಂದರೆ, ನಿಮಗೆ ಸಿಕ್ಕಂಥ ಅಧಿಕಾರನ ನೀವೇ ನಿಭಾಯಿಸ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೆ ಕೂಡ ನಾನು ಇಷ್ಟು ದೊಡ್ಡ MLA ಆಗಿನಿ ಅಂದಾಗ ನಾನು ಆಪ್ತ ಸಹಾಯಕರನ್ನ ಹಿಡ್ಕೊಂಡೇನು ಹೊರತಾಗಿ ನನ್ನ ಫ್ಯಾಮಿಲಿನ ನಾನು ರಾಜಕಾರಣಕ್ಕೆ ಬರೋಕ್ಕೆ ಕೊಡೋದಿಲ್ಲ. ಯಾರೂ ಬರೋದಿಲ್ಲ, ಅಣ್ಣ ಬರೋದಿಲ್ಲ, ತಮ್ಮ ಬರೋದಿಲ್ಲ, ನಮ್ಮ ಮನೆಯವ್ರು ಬರೋದಿಲ್ಲ, ಯಾರಿಲ್ಲ. ನಾನೇ ಸ್ವಂತ ಜನರಿಗೆ ನನಗೆ ನೇರ ಕಾಂಟ್ಯಾಕ್ಟು, ಅಧಿಕಾರಿಗಳಿಗೆ ನನಗೆ ನೇರ ಕಾಂಟ್ಯಾಕ್ಟು, ಸರ್ಕಾರಕ್ಕೆ ನನಗೆ ನೇರ ಕಾಂಟ್ಯಾಕ್ಟ್. ನಾನೇ ಮಾತಾಡೋಕ್ಕೆ ನಾನೇ ಮಾಡೋಕ್ಕೆ ಇದೇ ನನ್ನ ಕನಸು ಕೂಡ. ಬಂದರೆ ನನಗೆ ಗ್ರೌಂಡ್ನ್ಯಾಗ ನಾನು ಹುಟ್ಟಿ ಗ್ರಾಮ ಪಂಚಾಯತಿ ಅನ್ನೋದು ಒಟ್ಟು ಗ್ರೌಂಡ್ನ್ಯಾಗಲ್ಲಿಂದ ನಾನು ಮೇಲೆ ಬಂದಿರೋದ್ರಿಂದ ನಾನು ಜಾಸ್ತಿ ಒಂದು ಎಜುಕೇಷನಿಗೆ ಮತ್ತು ಉದ್ಯೋಗಕ್ಕೆ, ಮಹಿಳೆಗೆ, ರೈತಗೆ ಇವ್ರನ್ನ ನಾನು ಭಾಳ ಆರೋಗ್ಯಕ್ಕೆ, ಈಗ ಶಿಕ್ಷಣ, ಆರೋಗ್ಯ ಮತ್ತು ಒಂದು ಮಹಿಳಾ ಸಬಲೀಕರಣ, ಉದ್ಯೋಗ ಇದನ್ನು ನಾನು ಎತ್ತಿಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಯುವ ಜನಾಂಗನ ನಾವು ಮೇಲ್ತರ ಅಂಥದ್ದು, ಅವ್ರಿಗೆ ಉದ್ಯೋಗ ಸೃಷ್ಟಿಗಳು ಮಾಡಿಕೊಡೋಂಥದ್ದು, ಸ್ವಾವಲಂಬಿ ಬದುಕು ಅವರು ನಡೆಸಬೇಕು ಅಂದರೆ ಯಾವ ರೀತಿ ಅವರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಬೇಕು ಅನ್ನೋದು ನಮ್ಮ ಕನಸದ. ಮಹಿಳೆ ಅವರು ಕೂಡ ಮಹಿಳೆಗೆ ಅವ್ರು ಏನು ಅನ್ಕೊಂಡಿರ್ತಾರೆ ಅಂತಂದರೆ, ಎಲ್ಲರೂ ವಿದ್ಯೆ ಕಲ್ತವ್ರು ಇರೋದಿಲ್ಲ. ಅವರು ವಿದ್ಯೆ ಕಲ್ತನ ಕೆಲವರು ಮನೇಲಿ ಇದ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅಂಥವರಿಗೆ ಅವ್ರ ಕನಸುಗಳಿಗೆ ಪ್ರಕಾರ ಅವರಿಗೆ ಕೂಡ ನಾನು ಸ್ವಾವಲಂಬಿ ಬದುಕನ್ನು ಸಾಧಿಸೋಕೆ, ಅವರಿಗೊಂದು ಶಿಕ್ಷಣ, ಆರೋಗ್ಯ, ಮೊದಲು ಆರೋಗ್ಯ ಮತ್ತು ಇವೆಲ್ಲ ಅನಿಷ್ಟ ಒಂದು ಪದ್ಧತಿಗಳ, ಬಾಲ್ಯ ವಿವಾಹ ಇರ್ಬೋದು, ಇವೆಲ್ಲ ಅಪೌಷ್ಟಿಕತೆ, ಈ ಬಾಲ ಕಾರ್ಮಿಕ ಪದ್ಧತಿ, ಇದನ್ನೆಲ್ಲ ನಿರ್ಮೂಲನೆ ಮಾಡ್ಬೇಕನ್ನೋದು ನನ್ನ ಗುರಿ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗಾದರೆ ನಾವು ಆರೋಗ್ಯನೇ ಭಾಗ್ಯ ಅಂತೀವಿ. ಈಗ ಅವರಿಗೆ ಸರಿಯಾಗಿ ತಿಳುವಳಿಕೆ ಇರೋದಿಲ್ಲ. ಮೊದಲೆಲ್ಲ ಲಾಸ್ಟ್ ಸ್ಟೇಜಿಗೆ ಬಂದಾಗ ನಾವು ಬದುಕಬೇಕಂತ ನೋಡ್ತಿರ್ತಾರೆ. ಆದರೆ ಅವ್ರಿಗೆ ತಕ್ಕಂಗೆ ಆರೋಗ್ಯಕ್ಕೆ ಒಳ್ಳೆ ಹಾಸ್ಪಿಟಲ್ಗಳು ಮತ್ತು ಅವೇರ್ನೆಸ್ ಕಾರ್ಯಕ್ರಮಗಳು ಇಂಥವೆಲ್ಲ ಮಾಡಿ ಆರೋಗ್ಯಕ್ಕೆ ಕೂಡ ಒತ್ತು ಕೊಡಬೇಕು. ಮತ್ತು ರೈತ ಅಂದರೆ, ರೈತನೇ ದೇಶದ ಒಂದು ಬೆನ್ನೆಲುಬು, ದೇವರು ಅಂತ ಕರಿತೀವಿ ನಾವು. ಅನ್ನ ಕೂಡ ರೈತ. ಆತನ ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಫಸ್ಟು ಆತನಿಂದನೇ ನಾವು ಅನ್ನ ತಿಂದು ಹೊರಗಡೆ ಬಂದು ನಾವೆಲ್ಲನೂ ಉದ್ಯೋಗಗಳು ಅಲಂಕರಿಸ್ಬೋದು. ಅಂಥ ಒಂದು ಅನ್ನದಾತಕ್ಕೆ ಕೂಡ ಒಳ್ಳೊಳ್ಳೆ ಆತ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಇರ್ಬೋದು, ಅವ್ರಿಗೆ ಒಳ್ಳೆ ಮಾರ್ಕೆಟ್ ವ್ಯವಸ್ಥೆ, ಈ ಥರ ಮಾಡ್ಬೇಕನ್ನೋಂಥದ್ದು ಭಾಳ ಕನಸು ನೋಡ್ರಿ ಸರ್. ನನಗೇನು ಕೊಟ್ಟದ್ದು ನಾನು ನಿಭಾಯಿಸ್ತೀನಿ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಅನ್ನೋದಿಲ್ಲ. ಪಕ್ಷ ನನ್ನ ಗುರುತಿಸಿ, ಜನ ನನ್ನ ಗುರುತಿಸಿ ಏನಾದರೂ ನನಗೆ MP ಸ್ಥಾನ ಕೊಟ್ಟರು ನಿಭಾಯಿಸ್ತೀನಿ. ಈ ಶಾಸಕಳಾಗಿ ಇನ್ನೂ ಮತ್ತೊಮ್ಮೆ ಅಧಿಕಾರ ಕೊಟ್ಟರು ಒಟ್ಟು ರಾಜಕೀಯವಾಗಿ ನನ್ನ ಶಕ್ತಿ ಇರೋವರೆಗೂ ಸಮಾಜ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು ಅನ್ನೋದು ನಾನು ಆಸೆ ಇಟ್ಕೊಂಡಿದ್ದೀನಿ ಸರ್. ನೀವೀಗ ಮೇಡಮ್ ನಿಮ್ಮ ಕಾನ್ಸ್ಟಿಟ್ಯೂಷನಲ್ಲಿ, ನಿಮ್ಮ ಅಧಿಕಾರದಲ್ಲಿ ತೃಪ್ತಿ ಇದೆ, ನಾನು ಇಂಥ ಒಂದು ಕೆಲಸ ಮಾಡಿ ತೃಪ್ತಿ ಇದೆ ಅಂತ ನಿಮ್ಗೆ ಯಾವ ಕೆಲಸ ನಿಮಗೆ? ಇಲ್ಲ, ನನಗೆ ಈಗ ಎಲ್ಲರೂ ಒಂದು ಅನುದಾನವನ್ನು ತಂದು ಕೊಡೋಂಥದ್ದು ಪ್ರತಿಯೊಬ್ಬ ರಾಜಕಾರಣಿಗಳು ಮಾಡ್ತಾರೆ. ಆದರೆ ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಎಫರ್ಟ್ ನಾನು ಹಾಕ್ತಾಯಿದ್ದೀನಿ. ಆದರೆ ನನಗೆ ಸಮಾಧಾನ ಇದ್ದದ್ದು, ನಾನು ಅವತ್ತು ಚುನಾವಣೆಗೆ ಏನು ಮಾತು ಕೊಟ್ಟು ಉಳಿಸ್ಕೊಳ್ಳೋಕತ್ತೀನಿ ಅನ್ನೋದು ತೃಪ್ತಿ ಏನಂದರೆ, ಯಾವಾಗಲೂ ಜನರಿಗೆ ಸಿಗ್ತೀನಿ ನಾನು. ಯಾವಾಗಲೂ ಜನ ಬಂದರೆ ಬೆಳಗ್ಗೆ 6 ಗಂಟೆಯಿಂದ ನಾನು ಎದ್ದು ಸ್ನಾನ ಪೂಜೆ ಮಾಡಿಕೊಂಡು ಅವ್ರ ಜನರಿಗಾಗಿ ನಾನು ಕಾಯ್ತಾ ಇರ್ತೀನಿ. ಅವ್ರು ಬಂದ ಸಮಸ್ಯೆಗಳು ಕೇಳೀನಿ ಅನ್ನೋದೊಂದು ಸಮಾಧಾನ. ಮತ್ತು ಅವ್ರು ಬಂದಂಥ ಸಂದರ್ಭದಲ್ಲಿ ಶಾಸಕರಂದರೆ ಎಲ್ಲಿರ್ತಾರೋ ಏನೋ ಅಂತೇಳಿ ಅವರು ಗುರುತಿಸಿ ಕಾಯಂಗೆ ಆಗಬಾರ್ದು. ಅವರು ಒಂದು ಅರ್ಜಿ ತೊಗೊಂಬಂದು ನಮ್ಮನ್ನು ಕಾಯ್ದು ಇನ್ನೊಂದಲ್ಲಿ ಊಟ ಮಾಡಬಾರ್ದು ಅವರು ಅಂತೇಳಿ ಮನೆಯಲ್ಲೇ ಅವರಿಗೆ ಊಟ ವ್ಯವಸ್ಥೆ, ದಾಸೋಹ ಥರ ಊಟದ ವ್ಯವಸ್ಥೆ ಮಾಡೀನಿ ನಾನು. ಅನ್ನ ಸಾರು ಮತ್ತು ಬೇರೆ ಏನೂ ಇರೋದಿಲ್ಲ. ಅನ್ನ ಸಾರು, ಚಹಾ ನೀರು ಈ ಥರ ಎಲ್ಲ ಮಾಡಿ ಅವ್ರಿಗೆ ನಾನು ಯಾವಾಗಲೂ ಅವ್ರ ಜೊತೆಯಲ್ಲಿ ಇದ್ದೀನಲ್ಲ ಅನ್ನೋದು ಒಂದು ಸಮಾಧಾನ ಅದ. ಆದರೆ ಮುಂದೆ ನಮ್ಮ ಸರ್ಕಾರ ಬಂದು ಏನಾದರೆ ನಾನು ದೊಡ್ಡ ಪ್ರಮಾಣದಲ್ಲಿ ನನ್ನ ಕ್ಷೇತ್ರಕ್ಕೆ ದೊಡ್ಡ ಪ್ಯಾಕೇಜ್, ಇಡೀ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಒಂದು ಒಳ್ಳೆ ಪ್ಯಾಕೇಜ್ ಘೋಷಣೆ ಮಾಡಬೇಕು.
ಈಗ ನಾವು ಈಗ ಈ ಸರ್ಕಾರ 4,90,000 ಏನೋ ಕೊಟ್ಟಿದ್ದು ಮಾಡ್ಯಾರ ಈಗ. ಆದರೆ ಪ್ಯಾಕೇಜ್ ಇಲ್ಲ, ಅದರಲ್ಲಿ ಎಲ್ಲ ಮಿಶ್ರ ವಿಷಯಗಳದಾವಲ್ಲಿ. ನಮ್ಮಲ್ಲಿ ನಿರುದ್ಯೋಗನ ಒಂದು ಸಲ ನಾವು ಒಡೆದುಳಿಸ್ಬೇಕು, ಅಪೌಷ್ಟಿಕತೆನ ಒಂದು ಸಲ ನಾವು ಒಡೆದುಳಿಸ್ಬೇಕು. ಶಿಕ್ಷಣಕ್ಕೆ ಎಲ್ಲ ಶಿಕ್ಷಣಕ್ಕೆ ಟೀಚರ್ಸ್ನ ನೇಮಕ ಮಾಡಬೇಕು, ಎಲ್ಲ ಆಫೀಸಲ್ಲಿ ಅಧಿಕಾರಿಗಳಿರಬೇಕು, ಜನರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಆರಾಮಾಗಿರಬೇಕು ಅನ್ನೋದ್ರ ಪ್ಯಾಕೇಜ್ ಘೋಷಣೆ ಮಾಡೋಂಥದ್ದು. ನಾವು ಸರ್ಕಾರ ಮುಂದೆ ಏನಾದರೂ ನಮ್ಮ ಸರ್ಕಾರ ಬಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗಕ್ಕೆ ಅತಿ ಹೆಚ್ಚು ಗುಳೆ ಹೋಗೋದನ್ನು ತಪ್ಪಿಸ್ಬೇಕನ್ನೋದು ನನ್ನ ಕನಸಾದ. ಯಾಕಂದರೆ ಅವ್ರೇನು ಮಾಡ್ತಾರೆ, ಬೆಂಗಳೂರು, ಪುಣೆ, ಬಾಂಬೆ ದುಡಿಯೋಕ್ಕೆ ಹೆಚ್ಚಿನ ಒಂದು ಉದ್ಯೋಗಕ್ಕೆ ಹೋಗ್ತಾರೆ. ಅದನ್ನು ತಪ್ಪಿಸಿ ಅವರವರು ತಂದೆ ತಾಯಿ ಮಕ್ಕಳ ಜೊತೆಯಲ್ಲಿ, ಬಂಧು ಬಾಂಧವರ ಜೊತೆಯಲ್ಲಿ ಬದುಕನ್ನ ನಡೆಸೋದು ನಾನು ಕಣ್ಣಾರು ನೋಡ್ಬೇಕನ್ನೋದು ನನ್ನ ಆಸೆ. ನಮ್ಮ ಜಿಲ್ಲೆಯಲ್ಲಿ ಭಾಳ ಅಪೌಷ್ಟಿಕತೆ ಭಾಳಷ್ಟು ಎದ್ದು ಕಾಣ್ತದೆ. ಅದನ್ನು ನಿರ್ಮೂಲನೆ ಮಾಡಬೇಕಂದ್ರೆ ಸಾಕಷ್ಟು ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಎಜುಕೇಷನ್ ಇರಲ್ದಂಥ ಸಂದರ್ಭದಲ್ಲಿ ಸಂಬಂಧಿಕರುಗಳದಾಗ ಮದುವೆ ಆಗೋದು, ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗೋದು, ಇಂಥವೆಲ್ಲ ಬಂದ ಸಂಬಂಧ ಅಪೌಷ್ಟಿಕತೆನ ಹಂತವಾಗಿ ಅದನ್ನು ನಿರ್ಮೂಲನೆ ಆಗ್ತಾಯಿದೆ. ಈಗ ತೀರಾ ಅವಾಗಿನಂಗೆ ಈಗಿಲ್ಲ, ಆದರೆ ಮುಂದೆ ಇನ್ನು ತೀರ ಪೂರ್ತಿ ನಾವು ಈಗಾಗಲೇ ವಿದ್ಯಾವಂತರಾಗ್ತಿದ್ದಾರೆ ಜನ ಭಾಳಷ್ಟು. ಈಗ ನೋಡಿರಿ, ನಾನು ನಮ್ಮ ಚಿಂತಲಕುಂಟೆಯಲ್ಲಿ ನಾನು ಒಂದು ಹೆಣ್ಣು ಹುಡುಗಿ ಯಾವಾಗ ನಾನು ಓದ್ತಿದ್ದೆ. ನಾನು ಅವಾಗ ನಾನು 73ನೇ ಇಸ್ವಿಯಲ್ಲಿ ನಾನು ಹುಟ್ಟಿರೋದು, ನನ್ನ ಡೇಟ್ ಆಫ್ ಬರ್ತು. ಅಲ್ಲಿಂದ ನಾನು ಸುಮಾರು 6-7 ವರ್ಷದ ಮಗು ಇರಾಗ ಮತ್ತು ಅಲ್ಲಿ ಜಾತಿ ಒಂದು ವ್ಯವಸ್ಥೆ ಕೂಡ ನಾವೆಲ್ಲ ಅನುಭವಿಸಿವಿ. ಅವಾಗ ಆ ಥರ ಜಾತಿ ಇತ್ತು, ಅಸ್ಪೃಶ್ಯತೆ ಇತ್ತು ಅವಾಗ. ಈಗೆಲ್ಲ ಸಮಾನತೆ ಬರಕತ್ತದೆ, ವಿದ್ಯಾವಂತರಾಗೋ ಸಂಬಂಧ ಸಮಾನತೆ ಬರಕತ್ತದೆ. ಹಾಗಾಗಿ ಅಪೌಷ್ಟಿಕತೆನ ಹೋಗ್ಲಾಡಿಸ್ಬೇಕು, ಅದಕ್ಕೆ ನಾವು ಗುರಿಟ್ಟಿವಿ. ಇನ್ನೂ 2 ವರ್ಷ ನನ್ನ ಅವಧಿಯಲ್ಲಿ ಅಪೌಷ್ಟಿಕತೆನ ಪ್ರಾಮಾಣಿಕವಾಗಿ ಕಡಿಮೆ ಮಾಡೋಂಥದ್ದು ನಾನು ಮಾಡ್ತಾಯಿದ್ದೀನಿ ಮೇಡಮ್. ಅಂಗನವಾಡಿ ಕಾರ್ಯಕರ್ತರು, ಟೀಚರ್ಸಿಂದ ಅದನ್ನು ಅವೇರ್ನೆಸ್ ಕಾರ್ಯಕ್ರಮ ನಾವು ಮೂಡಿಸ್ತಾ ಇದ್ದೀವಿ. ಜನರ ಒಂದು ಬೇಡಿಕೆಗೆ ಅನುಸಾರವಾಗಿ ನಮ್ಮಲ್ಲಿ ಇನ್ನೂ ಕೂಡ ಜನ ದೇವಸ್ಥಾನಗಳಿಗೆ ಕೇಳ್ತಿದ್ದಾರೆ. ನಾವೇನು ಹೇಳ್ತೀವಿ ಅಂದರೆ ಅದ್ರಿಗೆ ಇಲ್ಲ ಅಂತ ಅನ್ನೋದಿಲ್ಲ. ಹಂಗಾಗಿ ಮೂಲಭೂತ ಸೌಕರ್ಯಗಳಿಗೆ ಶೌಚಾಲಯ, ಸ್ಕೂಲಿಗೆ ಶೌಚಾಲಯ, ಕುಡಿಯೋ ನೀರಿಂದು, ಮತ್ತು ದೇವಸ್ಥಾನಗಳು, ಮತ್ತು ಕೆಲವೊಂದು ಶಾಲೆಗಳಿಗೆ ಏನಾದರೂ ಸಣ್ಣ ಪುಟ್ಟ, ಯಾಕಂದರೆ ನಾವು 5 ಲಕ್ಷ ಕೊಡ್ಬೋದು ಅಷ್ಟೇ ನಮ್ಮ ಅನುದಾನದಲ್ಲಿ. ಹಂಗಾಗಿ ಆ ಅನುದಾನವನ್ನು ಈ ರೀತಿ ನಾವು ಖರ್ಚು ಮಾಡ್ತಾಯಿದ್ವಿ. ಮಕ್ಕಳಿಗೆಲ್ಲ ಬುಕ್ಸ್ ಕೊಡೋಂಥದ್ದು ಇರ್ತದೆ. ನಮ್ಮ MLA ಗ್ರ್ಯಾಂಟ್ನಾಗೇ 1-2 ಲಕ್ಷ ಬುಕ್ಸ್ ಕೊಡೋಂಥದ್ದು. ಈ ಥರ ನಾನು ಎಜುಕೇಷನಿಗೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಮತ್ತು ಸ್ವಲ್ಪ ದೇವಸ್ಥಾನಗಳಿಗೆ ಕೂಡ ಅವರು ಒಂದು ಧಾರ್ಮಿಕ ಒಂದು ಗುಣಗಳನ್ನು ನಾವು ತೀರಾ ಅವ್ರನ್ನ ಅಲ್ಲಗಳೆಬೇಡದಂತೇಳಿ ಸ್ವಲ್ಪ ದೇವಸ್ಥಾನಗಳು, ಮಸೀದಿ, ಚರ್ಚು ಇಂಥವೆಲ್ಲ ಸರ್ವಧರ್ಮದವ್ರ ಜೊತೆಗಿದ್ದು ನಾನು ಕೂಡ ಒಂದು ಸ್ವಲ್ಪ ಆ ಥರ ಖರ್ಚು ಮಾಡ್ತಾಯಿದ್ದೀನಿ. ಅದನ್ನು ಬಿಟ್ಟರೆ ನನ್ನ ಅನುದಾನ ಅಷ್ಟು ದುಡ್ಡು 55 ಲಕ್ಷ ರಿಲೀಸ್ ಆಗ್ತದೆ. 50 ಲಕ್ಷದಾಗ ಇಂಥವೆಲ್ಲ ಸಣ್ಣ ಪುಟ್ಟ ಏನು ಅವಶ್ಯಕತೆ ಅದ, ಹಾಸ್ಟೆಲ್ಗಳಿಗೆ ಕುಡಿಯೋ ನೀರು ಪೈಪ್ಲೈನ್ ಮಾಡಿಸಿಕೊಡೋದು, ಒಂದು ದೊಡ್ಡಗಳಿಗೆಲ್ಲ ಏನಾದರೂ ಕರೆಂಟಿಂದ ಏನಾದರೂ ಒಂದು TC ಕೊಡಿಸೋದು, ಮಕ್ಕಳಿಗೆ ಬುಕ್ಸ್ ಕೊಡಿಸೋದು, ಇಂಥದನ್ನು ನಾನು ಖರ್ಚು. ಕಲ್ಯಾಣ ಕರ್ನಾಟಕ ಡಾಕ್ಟರ್ ನಂಜುಂಡಪ್ಪ ಅವರು ವರದಿ 371 ಜಯ ಆದಮೇಲೆ ನಮ್ಮಲ್ಲಿ 5,000 ಕೋಟಿ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕ ಅನುದಾನ ಅದ. ಅದು ಒಂದು ಪ್ಯಾಕೇಜ್ ಅಂತಾರೆ ಅದಕ್ಕೆ. ಅಂದರೆ ಅಷ್ಟು ದೊಡ್ಡ ಪ್ಯಾಕೇಜು ನಮ್ಮ ಕಲ್ಯಾಣ 6 ಜಿಲ್ಲೆಗಳಷ್ಟೇ ನಾವು ಅದಕ್ಕೆ ಅಧಿಪತಿಗಳು, ಅದನ್ನಷ್ಟೇ ನಾವು ಬಳಸ್ಕೋಬೇಕು, ಬೇರೆ ಜಿಲ್ಲೆಗೆ ಅದನ್ನು ಕೊಡೋಕ್ಕೆ ಬರೋದಿಲ್ಲ. ಹಂಗಾಗಿ ನಾನೇನು ಹೇಳ್ತೀನಿ ಅಂದರೆ ಇಡೀ ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತೇನು ಕರಿತೀವಿ, ಉತ್ತರ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ ಅಂದರೆ ಆ ಭಾಗದ ಜನನೇ ಜಾಸ್ತಿ ಗುಳೆ ಹೋಗೋಂಥದ್ದು. ಅವರಿಗೊಂದು ಫ್ಯಾಕ್ಟ್ರಿಗಳಿಲ್ಲ ದುಡಿಯೋಕೆ, ಅವರಿಗೆ ಕೈಗಾರಿಕೆಗಳು ಏನು ದುಡಿಯೋಕೆ ಒಂದು ಶಕ್ತಿ ಇಲ್ಲ ಅವರಿಗೆ. ಅವ್ರು ಏನಾದ್ರು ಮಾಡ್ಬೇಕಂದ್ರೆ ಬೆಂಗಳೂರು ಬರಬೇಕು, ಏನೋ ಒಂದು ಕೆಲಸ. ಈ ಲಿಫ್ಟಿನಾಗ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದವರೇ ಅದಾರ ನೋಡಿ, ಭಾಳ ಕಣ್ಣಾಗಿ ನೀರು ಬರ್ತದೆ. ಕಟ್ಟಡಗಳು, ದೊಡ್ಡ ಕಟ್ಟಡಗಳು ಕಟ್ಟಕ್ಕೆ ಅವರೇ ಬರ್ತಾರೆ. ಹಂಗಾಗಿ ನಾವೇನು ಹೇಳ್ತೀವಿ ಅಂದರೆ ಒಂದು ಪ್ಯಾಕೇಜ್, ಅವ್ರ ಬಡತನ ನಿರ್ಮೂಲನೆ ಆಗೋಕ್ಕೆ ಒಂದು ದೊಡ್ಡ ಪ್ರಮಾಣದಾಗ 1,000 ಕೋಟಿದು ಒಂದು ಬಜೆಟ್ನಲ್ಲಿ ಒಂದು ಸೈಡ್ ಪ್ಯಾಕೇಜ್. ಈಗ ನೋಡ್ರಿ ಈ ಭಾಗದಾಗ ಎಲ್ಲ ರಸ್ತೆಗಳು ನೋಡ್ರಿ, ಈ ಕಡೆ ನೋಡಿದಾಗ ಹೆಂಗೆ ಅನಿಸ್ತದ. ಇವೆಲ್ಲ ನಾವು ಫ್ಯಾಕ್ಟ್ರಿಗಳವ, ರಸ್ತೆಗಳದಾವ, ಹಾಸ್ಪಿಟಲ್ಗಳದಾವ, ಹಿಂಗೆಲ್ಲದವ. ನಮ್ಮಲ್ಲಿ ಏಮ್ಸ್ ತರ್ಬೇಕನ್ನೋದು ಭಾಳ ವರ್ಷಗಳ ಬೇಡಿಕೆ ಅದ. ಏಮ್ಸ್ ನಮ್ಮ ಡಿಸ್ಟಿಕ್ಕಿಗೆ ಬಂತಂದರೆ, ರಾಯಚೂರಿಗೆ ಏಮ್ಸ್ ಬಂತಂದರೆ ಅದನ್ನು ಭಾಳ ನಮ್ಗೆ ಈ ಬೇರೆ ಬೇರೆ ಕಡೆ ಹೋಗೋ ಬದಲು ಎಷ್ಟೋ ಜನರಿಗೆ ಉದ್ಯೋಗ ಸಿಗ್ತದೆ, ಮತ್ತು ನಾವು ಆರೋಗ್ಯ ಸುಧಾರಣೆ ಕೂಡ ಆಗ್ತದೆ. ಆ ಥರ ಪ್ಯಾಕೇಜ್ ಅಂತ ಹೇಳ್ತಾರೆ ಸರ್. ಅದಕ್ಕೆ ಅನುದಾನವನ್ನು ಇಡೀ ಬಜೆಟ್ನಲ್ಲಿ ಒಂದಿಷ್ಟು ಅನುದಾನ ಎತ್ತಿಡೋದಕ್ಕೆ ಒಂದು ಪ್ಯಾಕೇಜ್ ಅಂತ ಹೇಳ್ತಾರೆ. SC ST ಜನರಿಗೆ
ಪ್ರೋಗ್ರಾಮ್ಗಳು ಕೊಡ್ತೇವೆ. ಸ್ಪೆಷಲ್ ಖರ್ಚು ಮಾಡಿದ್ದೀನಿ. ನಾನು 2023ರಲ್ಲಿ ಆಯ್ಕೆಯಾಗಿ ಬಂದೀನಿ. ಇಲ್ಲಿವರೆಗೆ ನಾನು ನನ್ನ ಕ್ಷೇತ್ರಕ್ಕೆ ತಂದಂಥ ಅನುದಾನ ಸುಮಾರು 500 ಕೋಟಿಗಿಂತ ಹೆಚ್ಚು ಎಲ್ಲ ಇಲಾಖೆಗಳಿಗೆ ನನ್ನ ಕ್ಷೇತ್ರ ಡೆವಲಪ್ಮೆಂಟಿಗೆ ಇಷ್ಟು ಅನುದಾನವನ್ನು ನಾವು ತಂದೀವಿ. ಮತ್ತು ಉದ್ಯೋಗ ಯುವಕರಿಗೆಲ್ಲ ಸ್ವಾವಲಂಬಿ ಸಾರಥಿ ಒಂದು ಇದರಲ್ಲಿ ಸ್ಕೀಮ್ನಲ್ಲಿ ಅವರಿಗೆ ಒಂದು 100 ಕಾರುಗಳೆಲ್ಲ ಎಲ್ಲ ನಿಗಮಗಳಲ್ಲಿ ಬರ್ತಕ್ಕಂಥ ಯುವಕರಿಗೆಲ್ಲ ಒಂದು ಕಾರು ಮತ್ತು ಟಾಟಾ AC ಈ ಥರ ಅವರಿಗೆ ದುಡಿಯೋದಕ್ಕೆ ಟ್ರ್ಯಾಕ್ಟರ್ದನ್ನೆಲ್ಲ ಕೊಟ್ಟಿವಿ. ಗಂಗಾ ಕಲ್ಯಾಣ ಮತ್ತು ನೇರ ಸಾಲ, ಉದ್ಯೋಗಿನಿ ಸ್ಕೀಮು ಇದರಲ್ಲೆಲ್ಲ ಮಹಿಳೆಯರಿಗೆ ಆ ಒಂದು ಅವಕಾಶಗಳನ್ನು ನಾವು ಮಾಡಿಕೊಟ್ಟಿವಿ ಸರ್.